ಅಕ್ಟೋಬರ್ 19, 1980 ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದ ದಿನ ಅದು. 2 ವರ್ಷ ಬಿಟ್ಟು ಸೋಮವಾರದ ರಾಹುಕಾಲ ಶುರು ಆಗಿ ಇನ್ನೇನು ಬಾರ್ಡ್ರಲ್ಲಿದೆ ಅನ್ಬೇಕಾದ್ರೆ ನಾನು ಹುಟ್ಟಿದೆ. ಇದು ಒಂದು ಮ್ಯಾಟರ್ ಆಫ್ ಫ್ಯಾಕ್ಟ್ ಇನ್ಸಿಡೆಂಟ್ ಅಷ್ಟೇ ಈ ಕತೆಗೆ. ಸಿನ್ಸ್ ಈ ಕತೆ ನನ್ನ ತಂಗಿ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ 1984 ಮೇ 30ನೇ ತಾರೀಕಿಗೆ ಬಂದ್ಬಿಡೋಣ. ಅದು ಅವಳು ಹುಟ್ಟಿದ ದಿನ. ನನಗೆ ಸುಮಾರು 2.5 ವರ್ಷ ಇರಬೇಕು. ಆವಾಗ ನಮ್ಮ ಅಪ್ಪ ನಮ್ಮನ್ನ ಕರ್ಕೊಂಡು ಡೆಲ್ಲಿ ಮಿಲಿಟರಿ ಕ್ಯಾಂಪ್ ಹೊರಟಿದ್ರು. ನಮ್ಮನ್ನ ಬೀಳ್ಕೊಡೋಕ್ಕೆ ನನ್ನ ಮೊದಲನೇ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ರೈಲ್ವೆ ಸ್ಟೇಷನ್ಗೆ ಬಂದಿದ್ರಂತೆ. ಆವಾಗ ಅಮ್ಮನ ಸೀರಿಯಸ್ ಹಿಡಿದು ನಿಂತಿದ್ದ ನನ್ನ ಮತ್ತು ಅಮ್ಮನ ತೋಳಲ್ಲಿ 1 ವರ್ಷದ ನನ್ನ ತಂಗಿ ರಶ್ಮಿನ ಕಂಡು ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮನ ಹತ್ರ ಗೊತ್ತಿಲ್ಲದೆ ಇರೋ ಆ ಭಾಷೆ, ಅದು ಅಲ್ಲದೆ ಅಷ್ಟು ದೂರದಲ್ಲಿರೋ ಆ ಊರಲ್ಲಿ ಇವೆರಡು ಕಂದಮ್ಮಗಳನ್ನ ನೀನು ಹೇಗೆ ನೋಡ್ಕೊತೀಯ? ಕಷ್ಟ ಆಗುತ್ತೆ. ರಶ್ಮಿನ ನಮಗೆ ಕೊಟ್ಟು ಹೋಗು, ನೀವು ಬರೋ ತನಕ ನಾವು ಇವಳನ್ನ ನೋಡ್ಕೊತೀವಿ ಅಂದ್ರಂತೆ. ಅದನ್ನು ಕೇಳಿದ ನಮ್ಮ ಅಪ್ಪ ಅಮ್ಮ ಒಂದು ಕ್ಷಣ ಬ್ಲ್ಯಾಂಕ್ ಆದ್ರಂತೆ. ಏನು ಹೇಳಬೇಕೋ ಗೊತ್ತಾಗದೇ ಇರೋಂಥ ಮೂಮೆಂಟು. ಆಗ ಅವ್ರನ್ನ ರಿಯಾಲಿಟಿ ಕರ್ಕೊಂಡ್ಬಂದಿದ್ದು ಆ ಟ್ರೈನ್ ಆರನ್ ಸೌಂಡ್. ಆ ಟ್ರೈನು ಅಂತ ಸಣ್ಣದಾಗಿ ಮೂವ್ಮೆಂಟ್ ಕೂಡ ಶುರು ಮಾಡಿತ್ತಂತೆ. ನಮ್ಮ ಅಪ್ಪ ಅಮ್ಮಂಗೆ ಟ್ರೈನ್ ಏನೋ ಟ್ರ್ಯಾಕ್ ಮೇಲಿದೆ, ಇವಾಗ ನಾವು ತಗೊಳ್ಳೋ ಡಿಸಿಷನ್ನು ಕರೆಕ್ಟ್ ಟ್ರ್ಯಾಕ್ ಮೇಲಿರುತ್ತಾ ಅನ್ನೋ ಆತಂಕ. ಕೊನೆಗೆ ಧೈರ್ಯ ಮಾಡಿ ಅಮ್ಮ 1 ವರ್ಷದ ನನ್ನ ತಂಗಿನ ನಮ್ಮ ದೊಡ್ಡಮ್ಮನ ಕೈಗಿಟ್ಟು ಟ್ರೈನ್ ಹತ್ತಿದ್ರಂತೆ. ಆಮೇಲೆ ನಾನು ಅಮ್ಮ ಆಲ್ಮೋಸ್ಟ್ 2.5 ವರ್ಷ ಡೆಲ್ಲಿಲಿ ಅಪ್ಪನ ಜೊತೆ ಇದ್ವಿ. ನನ್ನ ತಂಗಿ ಮೈಸೂರಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಬೆಳೀತಾ ಇದ್ಲು. ಅಪ್ಪ ಅಮ್ಮ ವಾರಕ್ಕೊಂದ್ಸಲ ಮೈಸೂರಿಗೆ ಟ್ರಂಕಾಲ್ ಮಾಡಿ ತಿಂಗಳಿಗೊಂದು ಲೆಟ್ರ್ ಬರೆದು ಮಗಳ ಯೋಗಕ್ಷೇಮ ವಿಚಾರಿಸೋರಂತೆ. ಆದರೆ ಇದು ಯಾವುದರ ಎಮೋಷನಲ್ ಆ್ಯಂಗಲ್ ಐಡಿಯಾ ಕೂಡ ಇರ್ತಾ ಇರಲಿಲ್ಲ ನನಗೆ. ಆವಾಗ ನನಗೆ 5 ವರ್ಷ ತುಂಬಿದಾಗ ಅಪ್ಪ ಮಿಲಿಟ್ರಿ ಕೆಲಸಕ್ಕೆ VRS ತಗೊಂಡಿದ್ದ ಕಾರಣ ನಾವು 3 ಜನ ಅಲ್ಲಿ ಖಾಲಿ ಮಾಡಿಕೊಂಡು ವಾಪಸ್ ಊರಿಗೆ ಬಂದ್ವಿ. ನಂಗಾಗ ಹಿಂದಿ ಭಾಷೆ ಚೆನ್ನಾಗಿ ಮೈಗೂಡಿದ ಕಾರಣ ಕನ್ನಡ ಅಷ್ಟಾಗಿ ಬರ್ತಾ ಇರಲಿಲ್ವಂತೆ. ನಾನು ಮಾತಾಡ್ತಿದ್ದ ಕನ್ನಡ ಕೇಳಿ ಎಲ್ಲರೂ ನಗೋರಂತೆ. ನನ್ನ ಬಾಕಿ ಕಸಿನ್ಸ್ಗೆಲ್ಲ ನಾನೊಬ್ಬ ಏಲಿಯನ್ ಆಗಿದ್ದೆ, ನನ್ನ ಸ್ವಂತ ತಂಗಿ ರಶ್ಮಿಗೂ ಕೂಡ. 2.5 ವರ್ಷ ಬಿಟ್ಟು ಮಗಳನ್ನ ನೋಡಿದ ನನ್ನ ಅಪ್ಪ ಅಮ್ಮನ ಖುಷಿಗೆ ಎಮೋಷನ್ಗೆ ಮಿತಿನೇ ಇರಲಿಲ್ಲ. ಅಪ್ಪ ಅಮ್ಮಂಗೆ ಮಗಳ ಮೇಲೆ ವರ್ಕ್ ಆಗಿದ್ದ ಎಮೋಷನ್ನು ನಂಗೆ ಯಾಕೋ ನನ್ನ ತಂಗಿ ಮೇಲೆ ವರ್ಕ್ ಆಗಿರಲಿಲ್ಲ. ಮಿಲ್ಟ್ರಿ ಬಿಟ್ಟು ಊರಿಗೆ ಬಂದಮೇಲೆ ಅಪ್ಪ 2 ವರ್ಷ ವ್ಯವಸಾಯ ಮಾಡ್ಕೊಂಡಿದ್ರು. ನನಗೆ ಸ್ಕೂಲಿಗೆ ಸೇರೋ ವಯಸ್ಸಾಗಿತ್ತು. ನಾನು ಸ್ಕೂಲಿಗೆ ಸೇರಿದೆ, ಅಪ್ಪ ಪೊಲೀಸಿಗೆ ಸೇರಿದ್ರು. ಅವ್ರ ಫಸ್ಟ್ ಪೋಸ್ಟಿಂಗು ನಮ್ಮೂರಿಂದ 40 ಕಿಲೋಮೀಟ್ರ್ ದೂರದಲ್ಲಿರೋ ರಾಮಾಪುರದಲ್ಲಿ ಆದ ಕಾರಣ ನಾನು ಸ್ಕೂಲಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನನ್ನ ತಾತನ ಮನೇಲಿ ಚಿಕ್ಕಪ್ಪನ ಜೊತೆ ಬಿಟ್ಟು ಅಪ್ಪ ಅಮ್ಮ ನನ್ನ ತಂಗಿ ರಾಮಾಪುರ ಸೇರಿದ್ರು. ಪ್ರತಿ ಶನಿವಾರ ನಾನು ಹಾಫ್ ಡೇ ಸ್ಕೂಲ್ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲೇ ಅಪ್ಪ ಅಮ್ಮ ತಂಗಿ ಊರಿಗೆ ಬಂದಿರೋರು. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು 4 ಜನ ಅಪ್ಪನ TVS 50 ಸ್ಕೂಟ್ರಲ್ಲಿ ರಾಮಪುರ ಪೊಲೀಸ್ ಕ್ವಾರ್ಟರ್ಗೆ ಹೋಗ್ತಿದ್ವಿ. ಮುಂದೆ ಲಗೇಜ್ ಇಟ್ಕೊಳ್ಳೋ ಸಣ್ಣ ಜಾಗದಲ್ಲಿ ನಾನು ಕೂತ್ಕೊಂಡು ಜನ ಅಡ್ಡ ಬಂದಾಗ ಕ್ರಾಸ್ಗಳಲ್ಲಿ ಕೀ ಕೀ ಅಂತ ಆರನ್ ಮಾಡೋ ಕೆಲಸ ನಂದಾಗಿತ್ತು. ಹಿಂದೆ ಒಂದು ಕೈಯಲ್ಲಿ ತೊಡೆ ಮೇಲೆ ಕೂರಿಸ್ಕೊಂಡಿದ್ದು ನನ್ನ ತಂಗಿನ ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯಲ್ಲಿ ನನ್ನ ಅಪ್ಪನ ಹೆಗಲನ್ನ ಗಟ್ಟಿಯಾಗಿ ಹಿಡಿದು ನಮ್ಮಮ್ಮ ಕೂತಿರೋರು. ಶನಿವಾರ ಸಂಜೆಯಿಂದ ಭಾನುವಾರ ಸಂಜೆ ತನಕ ನಾನು ಅವ್ರ ಜೊತೆ ಕ್ವಾರ್ಟರ್ಸಲ್ಲಿ ಇರ್ತಿದ್ದೆ. ಅಲ್ಲಿ ನಮ್ಮ ವಯಸ್ಸಿನ ಮಕ್ಕಳಿಗೆಲ್ಲ ನಾನು ಔಟ್ಸೈಡರು, ನನ್ನ ತಂಗಿ ಇನ್ಸೈಡರು. ಹೇಳಬೇಕು ಅಂದರೆ ಅದು ನನ್ನ ತಂಗಿ ಅಖಾಡ ಆಗಿರೋದು. ನೆಕ್ಸ್ಟ್ ಡೇ ಅಲ್ಲಿಂದ ನನ್ನ ಬಿಡೋದಕ್ಕೆ ಅಪ್ಪ ಮಾತ್ರ ಬರೋರು. ಆವಾಗ ಒಂದು ಸ್ಟ್ರೆಚ್ ಖಾಲಿ ರೋಡಲ್ಲಿ ಅಪ್ಪ ಸ್ವಲ್ಪ ಹಿಂದಕ್ಕೆ ಕೂತು ನನ್ನ ಸೀಟ್ ಮೇಲೆ ಕೂರಿಸ್ಕೊಂಡು ನನಗೆ ಆಕ್ಸಿಲೇಟರ್ ಹ್ಯಾಂಡ್ಲ್ ಮಾಡೋಕ್ಕೆ ಕೊಡೋರು. ಈ ಕಡೆಯಿಂದ ಹೋಗ್ತಾ ನನ್ನ ಬಲಗೈಗೆ ಹಾರನ್ ಮಾತ್ರ, ಆದರೆ ಆ ಕಡೆಯಿಂದ ಬರ್ತಾ ಹಾರನ್ ಜೊತೆಗೆ ಆಕ್ಸಿಲೇಟರ್ ಕೂಡ ಸಿಗೋದು. ಅಪ್ಪಂದ್ರು ತಮ್ಮ ಮಗನಿಗೆ ಕಲಿಸೋ ಪಾಠಗಳೇ ಒಂದು ಅದ್ಭುತ. ಅಪ್ಪಂಗೆ ತಲಕಾಡು, ಸಂತೆಮರಳ್ಳಿ, ಕುದೇರು ಹೀಗೆ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಿರೋದು. ಊರುಗಳು ಬೇರೆ ಬೇರೆ ಆದರೂ ನಮ್ಮ ಈ ಶನಿವಾರ ಭಾನುವಾರದ TVS 50 ಸವಾರಿ ಮತ್ತು ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ ಮಾತ್ರ ಕಾಮನ್ ಆಗಿರೋದು. ಮಧ್ಯದಲ್ಲಿ ಯಾವಲ್ಲಾದರೂ ಅಪ್ಪ ನನ್ನ ಅವ್ರ ಜೊತೆಲಿ ಸ್ಟೇಷನ್ ಕರ್ಕೊಂಡು ಹೋಗೋರು. ಸ್ಟೇಷನಲ್ಲಿ ರೈಟರ್ ಪೊಲೀಸ್ ಒಬ್ರು ನನಗೆ, ಲೋ ನಿಮ್ಮ ಅಪ್ಪ ನಿನ್ನ 1 ಮೂಟೆ ಅಕ್ಕಿ ಕೊಟ್ಟು ದತ್ತು ತಗೊಂಡು ಬಂದಿರೋದು ಅಂತ ರೇಗ್ಸೋರು. ನನಗೆ ಆ ವಯಸ್ಸಲ್ಲಿ ಅದೇನು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಹೇಳಿ ಅವರು ನಗೋರು. ಅದನ್ನು ನೋಡಿಕೊಂಡು ಓ ಜೋಕ್ ಇರಬೇಕು ಅಂತ ನಾನು ನಗುವೆ. ಅವರು ನಮ್ಮ ಅಪ್ಪನ ಕಡೆ ತಿರುಗಿ, ಏನಯ್ಯ ಕೃಷ್ಣ ನಿನ್ನ ಮಗ ಇದಕ್ಕೆ ನಗ್ತಾನೆ ಅಂತ ನಮ್ಮ ಅಪ್ಪಂಗೆ ರೇಗ್ಸೋರು. ಪಾಪ ಅವ್ರಿಗೇನೋ ಖುಷಿ ಇದರಿಂದ. ನೋಡೋಕೊಳ್ಳೆ ಗುಂಡು ಗುಂಡಾಗಿ ಮುದ್ದಾಗಿದ್ರು. ಅವ್ರ ಮುಖ ಇವತ್ತಿಗೂ ನಂಗೆ ನೆನಪಿದೆ. ಇದ್ರ ಮಧ್ಯೆ ಸಿಗೋ ಸಣ್ಣ ಗ್ಯಾಪಲ್ಲಿ ನಾನು ನನ್ನ ತಂಗಿ ಬಾಂಡಿಂಗ್ ಆಗಿದ್ದಕ್ಕಿಂತ ಬಾಕ್ಸಿಂಗ್ ಆಡಿದ್ದೇ ಜಾಸ್ತಿ. ಕೈಯಲ್ಲಿ ದಿಂಬಲ್ಲಿ ಹೊಡೆದಾಡಿದ್ದೇ ಹೆಚ್ಚು. ಅವಳಿಗದು ತನ್ನ ಅಖಾಡ ಅನ್ನೋ ಕಾನ್ಫಿಡೆನ್ಸು. ನನಗೆ ನಾನು ಅವಳಿಗಿಂತ ದೊಡ್ಡವನು, ಅದರಲ್ಲೂ ನಾನು ಗಂಡುಡುಗ ಅನ್ನೋ ಅಹಂ. ಮನೇಲಿ ಅಮ್ಮ, ಆಚೆ ಸ್ಕೂಟ್ರಲ್ಲಿ ಅಪ್ಪ ಎಷ್ಟೇ ಸಂಧಾನ ಮಾಡ್ಸೋಕೆ ಟ್ರೈ ಮಾಡಿದ್ರು ಅದ್ಯಾಕೋ ನಾನು ನನ್ನ ತಂಗಿ ಎಮೋಷ್ನಲಿ ಕನೆಕ್ಟ್ ಆಗಲೇ ಇಲ್ಲ ಆ ಸ್ಟೇಜ್ ಆಫ್ ಲೈಫಲ್ಲಿ.
ಅಪ್ಪ ಕುದೇರಿನ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿದ್ದರು. ಕ್ಯಾಂಪಸ್ಸಲ್ಲಿ ಗ್ರೌಂಡಲ್ಲಿ ಒಂದ್ಸಲ ಅಂತೂ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ದುರಂತ ಆಗೋಯ್ತು. ನನಗೆ ಆವಾಗ 12 ಇರಬೇಕು ವಯಸ್ಸು, ನನ್ನ ತಂಗಿಗೆ 10. ಅವತ್ತು ಆಯುಧ ಪೂಜೆ. ಅಪ್ಪ ಪೊಲೀಸ್ ಸ್ಟೇಷನಲ್ಲಿ ಬ್ಯುಸಿ ಇದ್ರು, ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ನಾನು ಬ್ಯಾಟಿಂಗ್ನಲ್ಲಿದ್ದೆ, ನನ್ನ ತಂಗಿ ವಿಕೆಟ್ ಕೀಪರ್ ಆಗಿದ್ಲು. ಎದೆ ಮಟ್ಟಕ್ಕೆ ಬಂದಿದ್ದ ಬಾಲ್ನ ಹಿಂದಕ್ಕೆ ಬೀಸ್ದೆ. ಬಾಲೇನೋ ಬೌಂಡ್ರಿಗೆ ಹೋಗಿತ್ತು, ಆದರೆ ಆ ಬ್ಯಾಟು ಹಿಂದೆ ನಿಂತಿದ್ದು ನನ್ನ ತಂಗಿ ಹಣೆಗೆ ಬಡ್ದಿತ್ತು. ನಮ್ಮ ದುರಾದೃಷ್ಟಕ್ಕೆ ಆ ಬ್ಯಾಟ್ನ ತುದಿಲೊಂದು ಸಣ್ಣ ಮೊಳೆ ಇದ್ದ ಕಾರಣ ಅದು ಅವಳ ಹಣೆನ ಸಣ್ಣದಾಗಿ ಓಪನ್ ಮಾಡಿ ಬ್ಲಡ್ಡು ಸುರಿಯೋದಕ್ಕೆ ಶುರು ಆಗಿತ್ತು. ವಿಷಯ ಗೊತ್ತಾದ ನಮ್ಮ ಅಮ್ಮ ಕಿರ್ಚ್ಕೊಂಡು ಮನೆಯಿಂದ ಓಡ್ ಬಂದು ನನ್ನ ತಂಗಿ ಹಣೆನ ಗಟ್ಟಿಯಾಗಿ ತಮ್ಮ ಸೀರೆ ಸೇರ್ಗಲ್ಲೇ ಅದುಮಿಟ್ಕೊಂಡ್ರು. ಅಲ್ಲೇ ಇದ್ದ ಹುಡುಗ ಒಬ್ಬ ಸೈಕಲ್ ತುಳ್ಕೊಂಡು ಸ್ಟೇಷನ್ಗೆ ಹೋಗಿ ನಮ್ಮ ಅಪ್ಪಂಗೆ ವಿಷಯ ಮುಟ್ಸಿ ಬಂದಿದ್ದ. ಅಪ್ಪ ಬರೋ ಅಷ್ಟರಲ್ಲಿ ಕ್ವಾರ್ಟರ್ಸಿನ ಜನ ಎಲ್ಲ ಸೇರಿದ್ರು. ಅಮ್ಮ ಅಳ್ತಿದ್ರು. ನಾನು ನನ್ನ ಚಡ್ಡಿಲಿ ಹುಚ್ಚೋಗಿಕೊಂಡಿದ್ನೋ ಇಲ್ವೋ ಸರಿಯಾಗಿ ನೆನಪಿಲ್ಲ. ತಕ್ಷಣ ಅಪ್ಪ ಅಮ್ಮ ನನ್ನ ತಂಗಿನ ಸ್ಕೂಟ್ರಲ್ಲಿ ಕೂರಿಸ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ನಾನು ನಡುಗ್ತಾ ಭಯದಲ್ಲಿ ರೂಮಲ್ಲಿ ಗಂಭೀರವಾಗಿ ಕೂತಿದ್ದೆ. ಹೆಚ್ಚು ಕಮ್ಮಿ 1 ಗಂಟೆ ಬಿಟ್ಟು ತಂಗಿ ಹಣೆಗೆ ಸ್ಟಿಚ್ ಹಾಕಿಸ್ಕೊಂಡು ಅಪ್ಪ ಅಮ್ಮ ಬಂದರು. ಅವರನ್ನು ನೋಡಿ ನನಗೆ ಸದ್ಯ ನನ್ನ ತಂಗಿ ಬದುಕಿದಾಳೆ ಅಂತ ಫಸ್ಟ್ ಸಮಾಧಾನ ಆಯಿತು. ಅಪ್ಪ ಬೈಸ್ಕೊಂಡೆ. ನನ್ನ ತಂಗಿ ಇದು ಅಚಾನಕ್ ಆಗಿದ್ದು ಅಂತ ಹೇಳಿದ್ದಕ್ಕೆ ನಾನು ಬಚಾವಾಗಿದ್ದೆ. 3 ವರ್ಷ ಬಿಟ್ಟು ಅಪ್ಪಂಗೆ ಹನೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅವರು ಅವಾಗ ಕೊಳ್ಳೇಗಾಲದಲ್ಲಿ ಮನೆ ಮಾಡಿದ್ರು. ಆವಾಗ ನನ್ನ ಮದುನಹಳ್ಳಿಯಿಂದ ಖಾಲಿ ಮಾಡಿಸ್ಕೊಂಡು ಬಂದು ಕೊಳ್ಳೇಗಾಲದ ಮನೇಲಿ ಅಮ್ಮ ತಂಗಿ ಜೊತೆ ನನ್ನ ಬಿಟ್ಟು ಅಪ್ಪ ಹನೂರಲ್ಲಿ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದ್ರು. ನಾನು PUC ಮುಗಿಸಿ ಮಂಡ್ಯ ಇಂಜಿನಿಯರಿಂಗ್ ಸೇರಬೇಕಾದ್ರೆ ಅಪ್ಪಂಗೆ ಕೊಳ್ಳೇಗಾಲಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ಆವಾಗ ಕೊಳ್ಳೇಗಾಲದ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ತಂಗಿ ಇದ್ದರು. 2004ರಲ್ಲಿ ಅಪ್ಪಂಗೆ ಕೊಳ್ಳೇಗಾಲದ ಪೊಲೀಸ್ ಕ್ವಾರ್ಟರ್ಸಲ್ಲಿ ಒಂದು ಮನೆ ಅಲಾಟ್ ಆಗಿತ್ತು. ಬೈ ದಟ್ ಟೈಮ್ ನಾನು ಇಂಜಿನಿಯರಿಂಗ್ ಕ್ವಿಟ್ ಮಾಡಿ ಬೆಂಗಳೂರು ಸೇರಿದ್ದೆ. 2 ವಾರಕ್ಕೊಂದ್ಸಲ ಬೆಂಗಳೂರಿಂದ ಊರಿಗೆ ಬಂದು ಹೋಗುವೆ. ಸೊ ಆ ಸೀಸನಲ್ಲಷ್ಟೇ ನಾನು ಅಪ್ಪ ಅಮ್ಮ ನನ್ನ ತಂಗಿ 4 ಜನ ಒಟ್ಟಿಗೆ ಒಂದೇ ರೂಫಲ್ಲಿ ಇದ್ದಿದ್ದು. 2005ರಲ್ಲಿ ನನ್ನ ತಂಗಿ ಮದುವೆ ಆಯಿತು. ಅವಳು ಮೈಸೂರು ಸೇರಿದ್ಲು. ಆಮೇಲಿಂದ ಮನೇಲಿ ನಾನು ಅಪ್ಪ ಅಮ್ಮ ಉಳ್ಕೊಂಡ್ವಿ. ನಾವು 4 ಜನ ಒಟ್ಟಿಗೆ ಒಂದೇ ರೂಫಲ್ಲಿ ಬದುಕಿದ್ದೇ ಇಲ್ಲ, ಅಥವಾ ತುಂಬಾನೇ ಕಮ್ಮಿ. ಮೇ ಬಿ ಇಟ್ ವಾಸ್ ಡೆಸ್ಟಿನ್ ಲೈಕ್ ದಿಸ್. ಇಲ್ಲ ಅಂದಿದ್ರೆ ಅವತ್ತು ರೈಲ್ವೆ ಸ್ಟೇಷನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ದೊಡ್ಡಮ್ಮ ನನ್ನ ತಂಗಿನ ನಮ್ಮ ಅಮ್ಮನಿಂದ ಯಾಕೆ ಇಸ್ಕೊತಾ ಇದ್ರು ಅಲ್ವಾ. 3 ವರ್ಷ ನನ್ನ ತಂಗಿನ ತಮ್ಮ ಸ್ವಂತ ಮಗಳಂತೆ ಸಾಕಿದ ನಮ್ಮ ರಂಗಣ್ಣ ದೊಡ್ಡಪ್ಪ ರಾಜು ದೊಡ್ಡಮ್ಮಂಗೆ ಮತ್ತು ನನ್ನ 10 ವರ್ಷ ತಮ್ಮ ಸ್ವಂತ ಮಗನಂತೆ ಸಾಕಿದ ನಮ್ಮ ರವಿಚಿಕ್ಕಪ್ಪ ಗೀತಾ ಆಂಟಿಗೆ ನಮ್ಮ ಇಡೀ ಫ್ಯಾಮಿಲಿ ಸಾಯೋ ತನಕ ಚಿರಋಣಿ ಆಗಿರ್ತೀವಿ. ಬೈದಿವೆ ಇವತ್ತಿಗೆ ನಾನು ನನ್ನ ತಂಗಿ ಚೆನ್ನಾಗಿ ಮಾತಾಡ್ತೀವಿ, ಎಲ್ಲರನ್ನೂ ಶೇರ್ ಮಾಡ್ಕೋತೀವಿ. ಎಷ್ಟೋ ಸಲ ನಾನು ಅವಳಿಗೆ ಸಾರಿ ಅಂತ ಮೆಸೇಜ್ ಮಾಡಿದ್ದೀನಿ. ಅದಕ್ಕೆ ಅವಳು ಯಾಕೆ ಅಂತ ಕೇಳಿದ್ದಾಳೆ. ಅದಕ್ಕೆ ನಾನು ಹಾಗೆ ಕೇಳಬೇಕು ಅನ್ನಿಸ್ತು, ಕೇಳಿದೆ. ನಿಂಗೆ ನಾನಿದ್ದೀನಿ, ಡೋಂಟ್ ವರಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವಳು ಒಂದು ಥ್ಯಾಂಕ್ಸ್ ಜೊತೆಗೆ ಒಂದು ಸ್ಮೈಲಿ ರಿಪ್ಲೈ ಮಾಡಿದ್ದಾಳೆ. ಅದು ನನ್ನ ಎಮೋಷ್ನಲ್ ಮಾಡಿದೆ. ಇದ್ಯಾವುದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಇವತ್ತಿಗೂ ನಮ್ಮಮ್ಮ ಪ್ರತಿ ವರ್ಷ ಮೇ 30ನೇ ತಾರೀಕು ಬೆಳಗ್ಗೆ ಇವತ್ತು ರಶ್ಮಿ ಹುಡ್ತಬ್ಬ, ವಿಶ್ ಮಾಡು, ಮೆಸೇಜ್ ಹಾಕಿ ಸುಮ್ಮನಾಗ್ಬೇಡ, ಕಾಲ್ ಮಾಡಿ ಮಾತಾಡು ಅಂತ ನನಗೆ ಕಾಲ್ ಮಾಡಿ ಹೇಳ್ತಾರೆ. ಅಂದಾಗೆ ಇದು ನನ್ನ ತಂಗಿಯ ದ್ವೇಷದ ಕತೆ ಅಲ್ಲ. ನಮ್ಮಿಬ್ಬರಿಗೂ ಯಾವ ದ್ವೇಷನೂ ಇರಲಿಲ್ಲ. ಇಟ್ಸ್ ಜಸ್ಟ್ ದ್ಯಾಟ್ ನಾವಿಬ್ಬರು ಒಟ್ಟಿಗೆ ಬೆಳಿಲಿಲ್ಲ. ಸೊ ನಮ್ಮ ಬಾಲ್ಯದಲ್ಲಿ ಆ ಬಾಂಡಿಂಗ್ ಅಷ್ಟಾಗಿ ಆಗಿರಲಿಲ್ಲ ಅಷ್ಟೇ. ಆದರೆ ಇವತ್ತಿಗೆ ಶೀ ಕಮ್ಸ್ ಫಸ್ಟ್ ಫಾರ್ ಮೀ. ಎಷ್ಟೇ ಆದರೂ ಬ್ಲಡ್ ಇಸ್ ಥಿಕ್ಕರ್ ದ್ಯಾನ್ ವಾಟರ್ ಅಲ್ವಾ. ಎನಿವೇಸ್ ರಶ್ಮಿ, ಹ್ಯಾಪಿ ಹುಡ್ತಬ್ಬ, ಮಜಾ ಮಾಡು, ಲವ್ ಯು.